ಲೇಬರ್ಗೆ ಕಾರ್ಮಿಕರಿಗೆ ಹೋರಾಟ ಮಾಡಬೇಕು, ಅವರದ್ದೊಂದು ದಿನಾಚರಣೆ ಮಾಡಬೇಕು. ಅದೇ ಒಂದನ್ನು 1923ರಲ್ಲಿ ಕಾರ್ಮಿಕರಿಗೆ ಅವರ ಹಕ್ಕಿ ಏನಂತ ಏನು ಗೊತ್ತಿಲ್ಲ. ಈಗ ನಿನ್ನೆ ಒಂದು ಕೇಸಲ್ಲಿ ನೋಡಿದೆ, ಆ ರೀತಿ ಅದನ್ನು ನಾವು ವಿಜಯಗೊಳಿಸಬೇಕಂತ ನಮಗೆ ಯಾರಿಗೂ ಗೊತ್ತಿಲ್ಲ. ನೋಡಿ, ನಾನು ಸಾಧಾರಣ 15 ವರ್ಷ ಇರುವಾಗ ಮುಂಬೈಯಲ್ಲಿ ಉಡುಪಿ ಹೋಟೆಲಲ್ಲಿ ಕೆಲಸ ಕ್ಲೋಸ್ ಬನ್ನಿ ಸರ್. ಎಲ್ಲಕ್ಕಿಂತ ದುಡ್ಡನ್ನ ಕನ್ಸ್ಟ್ರಕ್ಷನ್ ಯಾರು ವರ್ಕ್ ಮಾಡ್ತಾರೆ, ಪ್ಲಂಬರು, ಎಲೆಕ್ಟ್ರಿಷಿಯನ್, ಮೇಷನ್, ಡಿಫ್ರೆಂಟ್ ಟೈಪ್ ಆಫ್ ವರ್ಕರ್ಸ್. ಹೇಳಿ ಸರ್. ಇಂಗ್ಲಿಷಲ್ಲ ಕನ್ನಡದಲ್ಲಿ. To any country to develop, there must be a labor force. Without the labor force, no economy development can take any of the world. For the last 15 years, and here, one thing I will tell all the Ima Yojana, it is the only thing to safeguard food. Without the help, therefore, our International Labour Celebration is only to bring an awareness on the social security, particularly ESA, Provident Fund, gratuity, minimum wage, and working hours. ರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಶುಭಾಶಯಗಳು. ಎಲ್ರಿಗೂ ಗೊತ್ತಿದೆ ಕಾರ್ಮಿಕರು ಎಷ್ಟು ಶೋಷಣೆಗೆ ಒಳಗಾಗ್ತಾ ಇದ್ದಾರೆ ಅಂತ. ಸೊ ಜಸ್ಟ್ ಈ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿ ಸುಮ್ಮನೆ ಕೂತ್ಕೊಳ್ಳೋದ್ರಲ್ಲಿ ಏನು ಪ್ರಯೋಜನ ಇಲ್ಲ. ಸೊ ಕಾರ್ಮಿಕರೆಲ್ಲ ಒಂದಾಗಬೇಕು, ಸುಮ್ಮನೆ ರಾಜಕೀಯವಾಗಿ ಇದು ಮಾಡಿ ಯಾರಿಗೇನು ಪ್ರಯೋಜನ ಆಗಲ್ಲ. ನಂದಿನಿ ಅಂತ ಬೆಂಗಳೂರು, ನಮ್ಮ ಕೊಟ್ಯಾರ್ ಸರ್ ನಮ್ಮ ಗುರುಗಳು. ಈಗಾಗಲೇ ಸಾಕಷ್ಟು ಇಬ್ಬರು ಹೇಳಿದ್ದಾರೆ ಕಾರ್ಮಿಕರದು ಏನೇನು ಅನುದಾನಗಳಿದೆ, ಅವ್ರ ಬಗ್ಗೆ ಯಾವ ರೀತಿ ಹೋರಾಟ ಮಾಡಬೇಕು, ಏನು ಅವರಿಗೆ ಸಲ್ಲಬೇಕಾಗಿರೋದು ಪ್ರತಿಯೊಂದು ಹೇಗೆ ಸಲ್ಲಿಸಬಹುದು, ನಾವು ಅವರಿಗೆ ಸರ್ಕಾರದಿಂದ ಹೇಗೆ ಏನು ಕೊಡಿಸ್ಬೋದು, ನಮ್ಮ ಹೋರಾಟ ಹೇಗಿರಬೇಕು, ಯಾವ ರೀತಿ ಇರಬೇಕು ಅಂತ ಅವರೆಲ್ಲ ಡೀಟೇಲಾಗಿ ಹೇಳಿದ್ದಾರೆ. ಇನ್ನೊಂದು ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಇಡೀ ಎಲ್ಲ ನಾವೆಲ್ಲೆಲ್ಲಿದೆಯೋ ಎಲ್ಲ ಸ್ಥಳಗಳಲ್ಲೂ ಕಾರ್ಮಿಕರು ಇದ್ದೇ ಇದ್ದಾರೆ. ಸೊ ಅವ್ರ ಜೊತೆ ಅವರ ಕಾರ್ಮಿಕರು ಅನ್ನೋದು ಬಿಟ್ಟು ಮನುಷ್ಯತ್ವದಿಂದ ನಾವೆಲ್ಲ ನಡ್ಕೋಬೇಕು. ಇಲೇಷನ್ ಮೂಲಕ ಕೇಳ್ಕೊಳ್ಳೋದು ಸರ್.